ಸಾಯಿ ಸಚ್ಚರಿತ್ರೆ ಅಧ್ಯಾಯ 5 ಚಾಂದ್ ಪಾಟೀಲ್ ಅವರ ವಿವಾಹ ಕೂಟದೊಂದಿಗೆ ಬಾಬಾ ಹಿಂದಿರುಗುವಿಕೆ. ಫಕೀರನಿಗೆ ಸಾಯಿ ಎಂಬ ಹೆಸರು ಹೇಗೆ ಬಂತು? ಇತರ ಸಂತರೊಂದಿಗೆ ಸಂಪರ್ಕ, ಅವನ ಉಡುಗೆ ತೊಡುಗೆ ಮತ್ತು ದಿನಚರಿ, ಪಾದುಕೆಗಳ ಕತೆ, ಮೌದಿನ್ ಜೊತೆ ಕುಸ್ತಿ ಪಂದ್ಯ ಮತ್ತು ಅವರ ಜೀವನ ವಿಧಾನದಲ್ಲಿ ಬದಲಾವಣೆ, ನೀರನ್ನು ಎಣ್ಣೆಯಾಗಿ ಪರಿವರ್ತಿಸುವುದು ಮತ್ತು ನಕಲಿ ಗುರು ಜವಾಹರ್ ಅಲಿ ಚಂದ್ ಪಾಟೀಲ್ ಅವರ ವಿವಾಹ ಕೂಟದೊಂದಿಗೆ ಹಿಂತಿರುಗಿ. ಕಳೆದ ಅಧ್ಯಾಯದಲ್ಲಿ ನಾನು ಸೂಚಿಸಿದಂತೆ ಸಾಯಿಬಾಬಾ ಕಣ್ಮರೆಯಾದ ನಂತರ ಶಿರಡಿಗೆ ಹೇಗೆ ಹಿಂತಿರುಗಿದರು ಎಂಬುದನ್ನು ನಾನು ಈಗ ವಿವರಿಸುತ್ತೇನೆ. ಧೂಪ್ ಎಂಬ ಹಳ್ಳಿಯಲ್ಲಿ ಚಂದ್ ಪಾಟೀಲ್ ಎಂಬ ಶ್ರೀಮಂತ ಮುಸ್ಲಿಂ ಸಂಭಾವಿತ ವ್ಯಕ್ತಿ ವಾಸಿಸುತ್ತಿದ್ದರು. ಅವರು ಔರಂಗಾಬಾದ್ಗೆ ಪ್ರವಾಸದಲ್ಲಿದ್ದಾಗ ತಮ್ಮ ಕುದುರೆಯನ್ನು ಕಳೆದುಕೊಂಡರು. 2 ತಿಂಗಳುಗಳ ಕಾಲ ಅವರು ಶ್ರದ್ಧೆಯಿಂದ ಹುಡುಕಿದರು, ಆದರೆ ಕಳೆದುಹೋದ ಕುದುರೆಯನ್ನು ಕಂಡುಹಿಡಿಯಲಾಗಲಿಲ್ಲ. ತುಂಬಾ ನಿರಾಶೆಗೊಂಡ ಅವರು ಔರಂಗಾಬಾದ್ನಿಂದ ಬೆನ್ನಿನ ಮೇಲೆ ಕುದುರೆಯನ್ನು ಇಟ್ಟುಕೊಂಡು ಹಿಂತಿರುಗಿದರು. ಸುಮಾರು 12 ಮೈಲುಗಳಷ್ಟು ದೂರ ಪ್ರಯಾಣಿಸಿದ ನಂತರ ಅವರು ಒಂದು ಮಾವಿನ ಮರದ ಬಳಿಗೆ ಬಂದರು. ಅದರ ಪಾದದ ಕೆಳಗೆ ವಿಚಿತ್ರವಾಗಿ ಕಾಣುವ ವ್ಯಕ್ತಿ ಕುಳಿತಿದ್ದ. ಅವರು ತಲೆಯ ಮೇಲೆ ಟೋಪಿ ಧರಿಸಿದ್ದರು, ಉದ್ದವಾದ ನಿಲುವಂಗಿಯನ್ನು ಧರಿಸಿದ್ದರು ಮತ್ತು ಅವರ ತೋಳಿನ ಕೆಳಗೆ ಒಂದು ಸಣ್ಣ ಕೋಲನ್ನು ಹೊಂದಿದ್ದರು ಮತ್ತು ಪೈಪ್ ಸೇದಲು ತಯಾರಿ ನಡೆಸುತ್ತಿದ್ದರು. ಚಂದ್ ಪಾಟೀಲ್ ಹಾದು ಹೋಗುವುದನ್ನು ನೋಡಿ ಅವರು ಅವರನ್ನು ಕರೆದು ಹೊಗೆಯನ್ನು ಕುಡಿಯಲು ಮತ್ತು ಸ್ವಲ್ಪ ವಿಶ್ರಾಂತಿ ಪಡೆಯಲು ಕೇಳಿದರು. ನಂತರ ಫಕೀರನು ತಡಿ ಬಗ್ಗೆ ಕೇಳಿದನು. ಚಂದ್ ಪಾಟೀಲ್ ಅದು ಅವರ ಕುದುರೆಗೆ ಸೇರಿದ್ದು ಮತ್ತು ಕುದುರೆ ಕಳೆದು ಹೋಗಿದೆ ಎಂದು ಉತ್ತರಿಸಿದನು. ಫಕೀರನು ಹತ್ತಿರದ ಹೊಳೆಯಲ್ಲಿ ಕುದುರೆಯನ್ನು ಹುಡುಕಲು ಕೇಳಿದನು. ಪಾಟೀಲ್ ಆಶ್ಚರ್ಯಚಕಿತನಾಗಿ ಹೊಳೆಯ ಬಳಿ ಕುದುರೆಯನ್ನು ಕಂಡುಕೊಂಡನು. ಆಗ ಅವನಿಗೆ ಈ ಫಕೀರನು ಸಾಮಾನ್ಯ ಮನುಷ್ಯನಲ್ಲ, ಬದಲಾಗಿ ಒಬ್ಬ ಮಹಾನ್ ಸಂತ ಎಂದು ಅರಿವಾಯಿತು ಮತ್ತು ಅವನು ಕುದುರೆಯೊಂದಿಗೆ ಫಕೀರನ ಬಳಿಗೆ ಹಿಂತಿರುಗಿದನು. ಚಿಲಿಂ ಮಣ್ಣಿನ ಕೊಳವೆ ಹೊಗೆಯಾಡಲು ಸಿದ್ಧವಾಗಿತ್ತು, ಆದರೆ 2 ವಸ್ತುಗಳು ಕಾಣೆಯಾಗಿದ್ದವು: ಪೈಪನ್ನು ಹೊತ್ತಿಸಲು ಬೆಂಕಿ ಮತ್ತು ಹೊಗೆಯನ್ನು ಎಳೆಯುವ ಬಟ್ಟೆಯ ತುಂಡನ್ನು ಒದ್ದೆ ಮಾಡಲು ನೀರು. ಫಕೀರನು ತನ್ನ ಮುಳ್ಳನ್ನು ತೆಗೆದುಕೊಂಡು ಅದನ್ನು ಬಲವಂತವಾಗಿ ನೆಲಕ್ಕೆ ಚುಚ್ಚಿದನು ಮತ್ತು ಉರಿಯುತ್ತಿರುವ ಕಲ್ಲಿದ್ದಲು ಹೊರಬಂದಿತು. ಅದನ್ನು ಅವನು ಪೈಪ್ ಮೇಲೆ ಹಾಕಿದನು. ನಂತರ ಅವನು ತನ್ನ ಕೋಲನ್ನು ನೆಲದ ಮೇಲೆ ಹೊಡೆದನು ಮತ್ತು ಆ ಸ್ಥಳದಿಂದ ನೀರು ನೆಲದ ಮೇಲೆ ಹರಿಯಲು ಪ್ರಾರಂಭಿಸಿತು. ಬಟ್ಟೆಯನ್ನು ನೀರಿನಿಂದ ತೇವಗೊಳಿಸಲಾಯಿತು, ನೀರನ್ನು ಹಿಂಡಿ ಅದನ್ನು ಪೈಪ್ ಸುತ್ತಲೂ ಸುತ್ತಲಾಯಿತು. ಎಲ್ಲವೂ ಮುಗಿದ ನಂತರ ಫಕೀರನು ತನ್ನ ಪೈಪನ್ನು ಹೊಗೆಯಾಡಿಸಿದನು ಮತ್ತು ನಂತರ ಅದನ್ನು ಚಂದ್ ಪಾಟೀಲ್ಗೆ ಕೊಟ್ಟನು. ಇದೆಲ್ಲವನ್ನೂ ನೋಡಿದ ಚಂದ್ ಪಾಟೀಲ್ ಆಶ್ಚರ್ಯಚಕಿತನಾದನು. ಅವನು ಫಕೀರನನ್ನು ತನ್ನ ಮನೆಗೆ ಬಂದು ತನ್ನ ಆತಿಥ್ಯವನ್ನು ಸ್ವೀಕರಿಸುವಂತೆ ಕೇಳಿಕೊಂಡನು. ಮರುದಿನ ಫಕೀರ ಪಾಟೀಲ್ ಮನೆಗೆ ಹೋಗಿ ಸ್ವಲ್ಪ ಸಮಯದವರೆಗೆ ಅಲ್ಲಿಯೇ ಇದ್ದನು. ಪಾಟೀಲ್ ಧೂಪ್ನಲ್ಲಿ ಗ್ರಾಮ ಅಧಿಕಾರಿಯಾಗಿದ್ದರು. ಅವರ ಪತ್ನಿಯ ಸಹೋದರನ ಮಗ ಮದುವೆಯಾಗಬೇಕಿತ್ತು ಮತ್ತು ವಧು ಶಿರಡಿಯವಳು. ಆದ್ದರಿಂದ ಪಾಟೀಲ್ ಮದುವೆಗೆ ಹಾಜರಾಗಲು ಶಿರಡಿಗೆ ಹೊರಡಲು ಸಿದ್ಧತೆಗಳನ್ನು ಮಾಡಿಕೊಂಡರು. ಫಕೀರನು ಮದುವೆಯ ಪಕ್ಷದೊಂದಿಗೆ ಸಹ ಹೋದನು. ಮದುವೆ ಯಾವುದೇ ಅಡೆತಡೆಯಿಲ್ಲದೆ ನಡೆಯಿತು ಮತ್ತು ಪಕ್ಷವು ಧೂಪಕ್ಕೆ ಹಿಂತಿರುಗಿತು. ಆದಾಗ್ಯೂ ಫಕೀರನು ಶಿರಡಿಯಲ್ಲಿಯೇ ಇದ್ದನು ಮತ್ತು ಶಾಶ್ವತವಾಗಿ ಅಲ್ಲಿಯೇ ಇದ್ದನು. ಫಕೀರನಿಗೆ ಸಾಯಿ ಎಂಬ ಹೆಸರು ಹೇಗೆ ಬಂತು? ಮದುವೆಯ ತಂಡ ಶಿರಡಿಗೆ ಬಂದಾಗ ಅದು ಖಂಡೋಬನ ದೇವಸ್ಥಾನದ ಬಳಿಯ ಭಗತ್ ಮಹಲ್ಸಾಪತಿಯ ಹೊಲದಲ್ಲಿರುವ ಆಲದ ಮರದ ಬುಡದಲ್ಲಿ ಇಳಿದಿತು. ಬಂಡಿಗಳನ್ನು ಖಂಡೋಬನ ದೇವಸ್ಥಾನದ ತೆರೆದ ಅಂಗಳದಲ್ಲಿ ನಿಲ್ಲಿಸಲಾಗಿತ್ತು. ಪಕ್ಷದ ಸದಸ್ಯರು ಕೆಳಗಿಳಿದರು ಮತ್ತು ಫಕೀರನು ಸಹ ಒಂದು ಬಂಡಿಯಿಂದ ಹೊರಬಂದನು. ಭಗತ್ ಮಹಲ್ಸಾಪತಿ ಯುವಕ ಫಕೀರನು ಬಂಡಿಯಿಂದ ಇಳಿಯುವುದನ್ನು ನೋಡಿ ಯಾ ಸಾಯಿ, ಸ್ವಾಗತ ಸಾಯಿ ಎಂದು ಹೇಳಿದನು. ಇತರರು ಸಹ ಅವರನ್ನು ಸಾಯಿಯೇ ಎಂದು ಸಂಬೋಧಿಸಿದರು ಮತ್ತು ಅಂದಿನಿಂದ ಅವರು ಸಾಯಿ ಬಾಬಾ ಎಂದು ಪ್ರಸಿದ್ಧರಾದರು. ಇತರ ಸಂತರೊಂದಿಗೆ ಸಂಪರ್ಕ. ಶಿರಡಿಯಲ್ಲಿ ಸಾಯಿಬಾಬಾ ನಿರ್ಜನ, ಶಿಥಿಲಗೊಂಡ ಮಸೀದಿಯಲ್ಲಿ ವಾಸಿಸಲು ಪ್ರಾರಂಭಿಸಿದರು. ಬಾಬಾ ಅಲ್ಲಿಗೆ ಬರುವ ಮೊದಲು ದೇವಿದಾಸ್ ಎಂಬ ಸಂತರು ಹಲವು ವರ್ಷಗಳಿಂದ ಶಿರಡಿಯಲ್ಲಿ ವಾಸಿಸುತ್ತಿದ್ದರು. ಬಾಬಾ ಅವರ ಸಹವಾಸವನ್ನು ಇಷ್ಟಪಟ್ಟರು ಮತ್ತು ಅವರು ಅವರೊಂದಿಗೆ ಚಾವಡಿಯಲ್ಲಿರುವ ಮಾರುತಿ ದೇವಸ್ಥಾನದಲ್ಲಿ ವಾಸಿಸುತ್ತಿದ್ದರು ಮತ್ತು ಕೆಲವೊಮ್ಮೆ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದರು. ನಂತರ ಜಾನಕಿದಾಸ್ ಎಂಬ ಮತ್ತೊಬ್ಬ ಸಂತರು ಬಂದರು. ಬಾಬಾ ತಮ್ಮ ಹೆಚ್ಚಿನ ಸಮಯವನ್ನು ಅವರೊಂದಿಗೆ ಮಾತನಾಡುತ್ತಿದ್ದರು ಮತ್ತು ಜಾನಕಿದಾಸ್ ಕೂಡ ಮಸೀದಿಯಲ್ಲಿ ಬಾಬಾ ಅವರನ್ನು ಭೇಟಿ ಮಾಡುತ್ತಿದ್ದರು. ಪುಂತಂಬೆಯ ಗಂಗಾಗಿರ್ ಎಂಬ ಮತ್ತೊಬ್ಬ ಸಂತರು ನಿಯಮಿತವಾಗಿ ಶಿರಡಿಗೆ ಭೇಟಿ ನೀಡುತ್ತಿದ್ದರು. ಸಾಯಿಬಾಬಾ ತೋಟಕ್ಕೆ ನೀರುಣಿಸಲು ನೀರಿನ ಹೂಜಿಗಳನ್ನು ಹೊತ್ತುಕೊಂಡು ಹೋಗುವುದನ್ನು ಅವರು ಮೊದಲು ನೋಡಿದಾಗ ಅವರು ಆಶ್ಚರ್ಯಚಕಿತರಾದರು ಮತ್ತು ಹೇಳಿದರು, ಶಿರಡಿಗೆ ಈ ಅಮೂಲ್ಯ ರತ್ನ ಸಿಕ್ಕಿದ್ದಕ್ಕಾಗಿ ಧನ್ಯರು. ಈ ಮನುಷ್ಯನು ಇಂದು ನೀರನ್ನು ಹೊತ್ತುಕೊಂಡು ಹೋಗುತ್ತಿದ್ದಾನೆ,
ಆದರೆ ಅವನು ಸಾಮಾನ್ಯ ವ್ಯಕ್ತಿಯಲ್ಲ. ಶಿರ್ಡಿ ಅದೃಷ್ಟಶಾಲಿ ಮತ್ತು ಪುಣ್ಯವಂತನಾಗಿರುವುದರಿಂದ ಅದು ಈ ರತ್ನವನ್ನು ಪಡೆದುಕೊಂಡಿದೆ. ಅಕ್ಕಲಕೋಟೆ ಮಹಾರಾಜರ ಶಿಷ್ಯರಾದ ಏವಾಲ ಮಠದ ಆನಂದನಾಥ ಎಂಬ ಪ್ರಸಿದ್ಧ ಸಂತರು ಕೆಲವು ಜನರೊಂದಿಗೆ ಶಿರ್ಡಿಗೆ ಬಂದರು. ಸಾಯಿಬಾಬಾ ಅವರನ್ನು ನೋಡಿದಾಗ ಅವರು ಹೇಳಿದರು, ಇದು ವಾಸ್ತವದಲ್ಲಿ ಅಮೂಲ್ಯವಾದ ವಜ್ರ. ಅವನು ಸಾಮಾನ್ಯ ಮನುಷ್ಯನಂತೆ ಕಾಣುತ್ತಿದ್ದರೂ ಅವನು ಸಾಮಾನ್ಯ ಕಲ್ಲಲ್ಲ, ಬದಲಾಗಿ ವೇಷ ಧರಿಸಿದ ವಜ್ರ. ನೀವು ಇದನ್ನು ಶೀಘ್ರದಲ್ಲೇ ಅರಿತುಕೊಳ್ಳುವಿರಿ. ಹೀಗೆ ಹೇಳುತ್ತಾ ಅವರು ಏವಾಲಾಗೆ ಹಿಂತಿರುಗಿದರು. ಬಾಬಾ ಯುವಕನಾಗಿದ್ದಾಗ ಇದೆಲ್ಲವೂ ಸಂಭವಿಸಿತು. ಬಾಬಾರವರ ಉಡುಪು ಮತ್ತು ದಿನಚರಿ. ತಮ್ಮ ಯೌವನದಲ್ಲಿ ಸಾಯಿಬಾಬಾರವರು ತಮ್ಮ ತಲೆಯ ಮೇಲೆ ಕೂದಲು ಬೆಳೆಸಿಕೊಂಡಿದ್ದರು, ಎಂದಿಗೂ ತಲೆ ಬೋಳಿಸಿಕೊಂಡಿರಲಿಲ್ಲ ಮತ್ತು ಕ್ರೀಡಾಪಟುವಿನಂತೆ ಉಡುಪನ್ನು ಧರಿಸಿದ್ದರು. ಅವರು ರಹತಾಗೆ ಶಿರ್ಡಿಯಿಂದ 3 ಮೈಲುಗಳು ಹೋದಾಗ ಅವರು ಮೆರ್ರಿಗೋಲ್ಡ್, ಜೈ ಮತ್ತು ಜುಯಿ ಎಂಬ ಸಣ್ಣ ಗಿಡಗಳನ್ನು ತಂದು ನೆಟ್ಟು ನೀರುಣಿಸಿದರು. ವಾಮನ್ ತಾತ್ಯ ಎಂಬ ಭಕ್ತನು ಅವರಿಗೆ ಪ್ರತಿದಿನ 2 ಮಣ್ಣಿನ ಹೂಜಿಗಳನ್ನು ಪೂರೈಸುತ್ತಿದ್ದನು. ಇವುಗಳಿಂದ ಬಾಬಾ ಸ್ವತಃ ಸಸ್ಯಗಳಿಗೆ ನೀರುಣಿಸುತ್ತಿದ್ದರು. ಅವರು ಬಾವಿಯಿಂದ ನೀರು ಸೇದಿ ಹೂಜಿಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡರು. ಸಂಜೆ ಹೂಜಿಗಳನ್ನು ಬೇವಿನ ಮರದ ಬುಡದಲ್ಲಿ ಇಡಲಾಗುತ್ತಿತ್ತು. ಅವುಗಳನ್ನು ಅಲ್ಲಿ ಇರಿಸಿದ ತಕ್ಷಣ ಅವು ಬೇಯಿಸದ ಕಾರಣ ಅವು ಬಿರುಕು ಬಿಟ್ಟವು. ಮರುದಿನ ತಾತ್ಯ 2 ತಾಜಾ ಕಚ್ಚಾ ಮಣ್ಣಿನ ಹೂಜಿಗಳನ್ನು ಪೂರೈಸಿದರು. ಈ ಕೋರ್ಸ್ 3 ವರ್ಷಗಳ ಕಾಲ ನಡೆಯಿತು ಮತ್ತು ಸಾಯಿಬಾಬಾರವರ ಪ್ರಯತ್ನದಿಂದ ಅಲ್ಲಿ ಒಂದು ಹೂವಿನ ತೋಟ ಬೆಳೆಯಿತು. ಈ ಸ್ಥಳದಲ್ಲಿ ದೊಡ್ಡ ಮಹಲು ಸಮಾಧಿ ಮಂದಿರವೂ ಇದೆ. ಇದನ್ನು ಈಗ ಅನೇಕ ಭಕ್ತರು ಆಗಾಗ್ಗೆ ಭೇಟಿ ನೀಡುತ್ತಾರೆ ಮತ್ತು ಬಳಸುತ್ತಾರೆ. ಬೇವಿನ ಮರದ ಕೆಳಗೆ ಪಾದುಕೆಗಳ ಕತೆ. ಅಕ್ಕಲಕೋಟೆ ಮಹಾರಾಜರ ಭಕ್ತ ಭಾಯಿ ಕೃಷ್ಣಾಜಿ ಅಲಿಬಗ್ಗರ್ ಅಕ್ಕಲಕೋಟೆ ಮಹಾರಾಜರ ಫೋಟೋವನ್ನು ಪೂಜಿಸಿದರು. ಅವರು ಒಮ್ಮೆ ಅಕ್ಕಲಕೋಟೆ, ಶೋಲಾಪುರ ಜಿಲ್ಲೆಗೆ ಹೋಗಿ ಮಹಾರಾಜರ ಪಾದುಕೆಗಳ ಉಬ್ಬು ಗುರುತುಗಳು ದರ್ಶನ ಪಡೆದು ಅಲ್ಲಿ ತಮ್ಮ ಪ್ರಾಮಾಣಿಕ ಪೂಜೆಯನ್ನು ಸಲ್ಲಿಸಬೇಕೆಂದು ಯೋಚಿಸಿದರು. ಆದರೆ ಅವರು ಅಲ್ಲಿಗೆ ಹೋಗುವ ಮೊದಲು ಅವರಿಗೆ ಕನಸಿನಲ್ಲಿ ಒಂದು ದರ್ಶನವಾಯಿತು. ಅಕ್ಕಲಕೋಟೆ ಮಹಾರಾಜರು ದರ್ಶನದಲ್ಲಿ ಕಾಣಿಸಿಕೊಂಡರು ಮತ್ತು ಅವರಿಗೆ, ಈಗ ಶಿರ್ಡಿ ನನ್ನ ವಿಶ್ರಾಂತಿ ಸ್ಥಳ, ಅಲ್ಲಿಗೆ ಹೋಗಿ ನಿಮ್ಮ ಪೂಜೆಯನ್ನು ಸಲ್ಲಿಸಿ ಎಂದು ಹೇಳಿದರು. ಆದ್ದರಿಂದ ಭಾಯಿ ತಮ್ಮ ಯೋಜನೆಗಳನ್ನು ಬದಲಾಯಿಸಿಕೊಂಡು ಶಿರ್ಡಿಗೆ ಬಂದು ಬಾಬಾರನ್ನು ಪೂಜಿಸಿ 6 ತಿಂಗಳು ಅಲ್ಲಿಯೇ ಇದ್ದು ಸಂತೋಷಪಟ್ಟರು. ಈ ದರ್ಶನದ ಸಂಕೇತವಾಗಿ ಅವರು ಪಾದುಕೆಗಳನ್ನು ಸಿದ್ಧಪಡಿಸಿ ಶಕ 1834 1912 ಶ್ರಾವಣದ ಶುಭ ದಿನದಂದು ಪ್ರತಿಷ್ಠಾಪಿಸಿದರು. ಈ ಪಾದುಕೆಗಳನ್ನು ದಾದಾ ಕೇಳ್ಕರ್ ಮತ್ತು ಉಪಾಸನಿ ಮಹಾರಾಜರು ಸರಿಯಾದ ವಿಧಿವಿಧಾನಗಳು ಮತ್ತು ವಿಧಿವಿಧಾನಗಳೊಂದಿಗೆ ಬೇವಿನ ಮರದ ಕೆಳಗೆ ಪ್ರತಿಷ್ಠಾಪಿಸಲಾಯಿತು. ಪೂಜಾ ವಿಧಿವಿಧಾನಗಳನ್ನು ನಿರ್ವಹಿಸಲು ದೀಕ್ಷಿತ್ ಬ್ರಾಹ್ಮಣರನ್ನು ನೇಮಿಸಲಾಯಿತು ಮತ್ತು ನಿರ್ವಹಣೆಯನ್ನು ಸಗುಣ್ ಎಂಬ ಭಕ್ತನಿಗೆ ವಹಿಸಲಾಯಿತು. ಈ ಕಥೆಯ ಸಂಪೂರ್ಣ ಆವೃತ್ತಿ. ಥಾಣೆಯ ನಿವೃತ್ತ ಮಾಮಲತಾರ್, ಗ್ರಾಮಾಧಿಕಾರಿ ಮತ್ತು ಸಾಯಿಬಾಬಾರವರ ಮಹಾನ್ ಭಕ್ತರಾದ ಶ್ರೀ ಬಿ.ವಿ. ದೇವ್ ಈ ವಿಷಯದ ಬಗ್ಗೆ ಸಗುಣ್ ಮೇರು ನಾಯ್ಕ್ ಮತ್ತು ಗೋವಿಂದ್ ಕಮಲಾಕರ್ ದೀಕ್ಷಿತ್ ಅವರೊಂದಿಗೆ ವಿಚಾರಿಸಿದರು ಮತ್ತು ಪಾದುಕೆಗಳ ಕಥೆಯ ಪೂರ್ಣ ಆವೃತ್ತಿಯನ್ನು ಸಾಯಿ ಲೀಲಾ ಸಂಪುಟ 11ರಲ್ಲಿ ಪ್ರಕಟಿಸಿದ್ದಾರೆ. ಅದು ಈ ಕೆಳಗಿನಂತೆ ಓದುತ್ತದೆ. 1912ರಲ್ಲಿ ಬಾಬಾ ಅವರ ದರ್ಶನ ಪಡೆಯಲು ಬಾಂಬೆಯ ವೈದ್ಯ ರಾಮರಾವ್ ಕೊಠಾರೆ ಶಿರ್ಡಿಗೆ ಬಂದರು. ಅವರ ಸಹಾಯಕ ಮತ್ತು ಅವರ ಸ್ನೇಹಿತ ಭಾಯಿ ಕೃಷ್ಣಾಜಿ ಅಲಿಬಾಗ್ಕರ್ ಅವರೊಂದಿಗೆ ಬಂದರು. ಸಹಾಯಕ ಮತ್ತು ಭಾಯಿ ಸಗುಣ್ ಮೇರು ನಾಯ್ಕ್ ಮತ್ತು ಜಿ.ಕೆ. ದೀಕ್ಷಿತ್ ಅವರಿಗೆ ತುಂಬಾ ಹತ್ತಿರವಾದರು. ವಿಷಯಗಳನ್ನು ಚರ್ಚಿಸುವಾಗ ಸಾಯಿಬಾಬಾ ಶಿರ್ಡಿಗೆ ಮೊದಲ ಬಾರಿಗೆ ಬಂದು ಪವಿತ್ರ ಬೇವಿನ ಮರದ ಕೆಳಗೆ ಕುಳಿತಿದ್ದರ ಸ್ಮಾರಕವನ್ನು ಹೊಂದಿರಬೇಕು ಎಂದು ಅವರೆಲ್ಲರೂ ಒಪ್ಪಿಕೊಂಡರು. ಅವರು ಅಲ್ಲಿ ಬಾಬಾರ ಪಾದುಕೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳನ್ನು ಒರಟಾದ ಕಲ್ಲಿನಿಂದ ಮಾಡಲು ಹೊರಟಿದ್ದರು. ನಂತರ ಸಹಾಯಕನು ಈ ವಿಷಯವನ್ನು ತನ್ನ ಬಾಸ್ ಡಾ. ರಾಮರಾವ್ ಕೊಠಾರೆಗೆ ತಿಳಿಸಿದರೆ ಈ ಉದ್ದೇಶಕ್ಕಾಗಿ ಉತ್ತಮವಾದ ಪಾದುಕೆಗಳನ್ನು ಸಿದ್ಧಪಡಿಸುವುದಾಗಿ ಸೂಚಿಸಿದನು. ಎಲ್ಲರಿಗೂ ಈ ಪ್ರಸ್ತಾಪ ಇಷ್ಟವಾಯಿತು ಮತ್ತು ಡಾ. ಕೊಠಾರೆಗೆ ಅದರ ಬಗ್ಗೆ ತಿಳಿಸಲಾಯಿತು. ಅವರು ಶಿರ್ಡಿಗೆ ಬಂದು ಪಾದುಕೆಗಳ ಯೋಜನೆಯನ್ನು ರಚಿಸಿದರು. ಅವರು ಖಂಡೋಬಾರ ದೇವಸ್ಥಾನದಲ್ಲಿ ಉಪಾಸಿನಿ ಮಹಾರಾಜರ ಬಳಿಗೆ ಹೋಗಿ ಅವರಿಗೆ ತಮ್ಮ ಯೋಜನೆಯನ್ನು ತೋರಿಸಿದರು. ನಂತರ ಸಹಾಯಕರು ಕೆಲವು ಸುಧಾರಣೆಗಳನ್ನು ಮಾಡಿದರು. ಕಮಲಗಳು, ಹೂವುಗಳು, ಶಂಖ, ಚಕ್ರ, ಒಬ್ಬ ವ್ಯಕ್ತಿಯನ್ನು ಚಿತ್ರಿಸಿದರು ಮತ್ತು ಈ ಕೆಳಗಿನವುಗಳನ್ನು ಸೂಚಿಸಿದರು. ಬೇವಿನ ಮರದ ಶ್ರೇಷ್ಠತೆ ಮತ್ತು ಬಾಬಾರವರ ಯೋಗ ಶಕ್ತಿಗಳ ಬಗ್ಗೆ ಬರೆಯಲಾದ ಶ್ಲೋಕ ಹೀಗಿದೆ. ಸದಾ ನಿಂಬರ ವೃಕ್ಷಸ್ಯ ಮೂಲಾದಿವಾಸತ್ ಸುಧಾಸ್ರಾವಿನಂ ತಿಕ್ತಮಪಿಫಪ್ರಿಯಂ ತಂ ತರುಂ ಕಲ್ಪವೃಕ್ಷಾದಿಕಂ ಸಾಧಯಂತಂ ನಾಮಮೀಶ್ವರಂ ಸದ್ಗುರುಂ ಸಾಯಿ ನಾಥಂ. ಉಪಾಸನೆಯ ಸಲಹೆಗಳನ್ನು ಸ್ವೀಕರಿಸಿ ಕಾರ್ಯಗತಗೊಳಿಸಲಾಯಿತು.
ಪಾದುಕೆಗಳನ್ನು ಬಾಂಬೆಯಲ್ಲಿ ತಯಾರಿಸಿ ಸಹಾಯಕರೊಂದಿಗೆ ಶಿರಡಿಗೆ ಕಳುಹಿಸಲಾಯಿತು. ಶ್ರಾವಣದ ಹುಣ್ಣಿಮೆಯಂದು 15ನೇ ದಿನ ಅವುಗಳನ್ನು ಪ್ರತಿಷ್ಠಾಪಿಸಬೇಕೆಂದು ಬಾಬಾ ಹೇಳಿದರು. ಆ ದಿನ ಬೆಳಿಗ್ಗೆ 11 ಗಂಟೆಗೆ ಜಿ.ಕೆ. ದೀಕ್ಷಿತ್ ಅವುಗಳನ್ನು ಖಂಡೋಬಾ ದೇವಸ್ಥಾನದಿಂದ ಮಸೀದಿಗೆ ಮೆರವಣಿಗೆಯಲ್ಲಿ ತಮ್ಮ ತಲೆಯ ಮೇಲೆ ತಂದರು. ಬಾಬಾ ಪಾದುಕೆಗಳನ್ನು ಮುಟ್ಟಿ ಇವು ಭಗವಂತನ ಪಾದಗಳು ಎಂದು ಹೇಳಿ ಭಕ್ತರನ್ನು ಬೇವಿನ ಮರದ ಪಾದದ ಕೆಳಗೆ ಪ್ರತಿಷ್ಠಾಪಿಸಲು ಕೇಳಿಕೊಂಡರು. ಜಿ.ಕೆ. ದೀಕ್ಷಿತ್ ಪ್ರತಿದಿನ ಪಾದುಕೆಗಳನ್ನು ಪೂಜಿಸಿದರು ಮತ್ತು ನಂತರ ಇದನ್ನು ಲಕ್ಷ್ಮಣ ಕಚೇಶ್ವರ ಜಕಾದಿ ಮಾಡಿದರು. ಮೊದಲ 5 ವರ್ಷಗಳ ಕಾಲ ಡಾ. ಕೊಠಾರೆ ದೀಪಗಳನ್ನು ಬೆಳಗಿಸಲು ತಿಂಗಳಿಗೆ 2 ರೂಪಾಯಿಗಳನ್ನು ಕಳುಹಿಸುತ್ತಿದ್ದರು ಮತ್ತು ಅವರು ಪಾದುಕೆಗಳ ಸುತ್ತಲೂ ಕಂಬಿಬೇಲಿಯನ್ನು ಸಹ ಕಳುಹಿಸಿದರು. ಜಕಾದಿ ನಂತರ ಪೂಜೆಯನ್ನು ಮಾಡಿದರು ಮತ್ತು ಸಗುಣ ಮೇರು ನಾಯಕ್ ನೈವೇದ್ಯವನ್ನು ಅರ್ಪಿಸಿ ಸಂಜೆ ದೀಪಗಳನ್ನು ಬೆಳಗಿಸಿದರು. ಬಾಯಿ ಕೃಷ್ಣಾಜಿ ಮೂಲತಃ ಅಕ್ಕಲಕೋಟ ಮಹಾರಾಜರ ಭಕ್ತರಾಗಿದ್ದರು. ಅವರು ಅಕ್ಕಲಕೋಟೆಗೆ ಹೋಗುವ ದಾರಿಯಲ್ಲಿ ಪಾದುಕೆಗಳ ಪ್ರತಿಷ್ಠಾಪನೆಯ ಸಮಯದಲ್ಲಿ ಶಿರಡಿಗೆ ಬಂದರು. ಬಾಬಾರ ದರ್ಶನ ಪಡೆದು ಅಕ್ಕಲಕೋಟೆಗೆ ಹೋಗಲು ಬಯಸಿದ್ದರು. ಅಕ್ಕಲಕೋಟೆಗೆ ಹೋಗಲು ಬಾಬಾ ಅವರ ಅನುಮತಿ ಕೇಳಿದಾಗ, ಬಾಬಾ, ಅಕ್ಕಲಕೋಟೆಯಲ್ಲಿ ಏನಿದೆ? ನೀವು ಅಲ್ಲಿಗೆ ಏಕೆ ಹೋಗುತ್ತೀರಿ? ಆ ಸ್ಥಳದ ಸ್ಥಾಪಿತ ಮಹಾರಾಜರು ಇಲ್ಲಿದ್ದಾರೆಯೇ ಎಂದು ಕೇಳಿದರು. ಇದನ್ನು ಕೇಳಿದ ಬಾಯಿ ಅಕ್ಕಲಕೋಟೆಗೆ ಹೋಗಲಿಲ್ಲ. ಬದಲಾಗಿ ಪಾದುಕೆಗಳ ಪ್ರತಿಷ್ಠಾಪನೆಯ ನಂತರ ಅವರು ನಿಯಮಿತವಾಗಿ ಶಿರಡಿಗೆ ಬರುತ್ತಿದ್ದರು. ಶ್ರೀ ಬಿ.ವಿ. ದೇವ್ ಅವರು ಹೇಮಾದ್ ಪಂತ್ ಅವರಿಗೆ ಈ ವಿವರಗಳು ತಿಳಿದಿರಲಿಲ್ಲ ಎಂದು ತೀರ್ಮಾನಿಸಿದರು. ಅವರಿಗೆ ಅವು ತಿಳಿದಿದ್ದರೆ ಅವರು ತಮ್ಮ ಸಚ್ಚರಿತ್ರೆಯಿಂದ ಅವುಗಳನ್ನು ಕೈಬಿಡುತ್ತಿರಲಿಲ್ಲ. ಮೊದೀನ್ ತಂಬೋಲಿ ಜೊತೆ ಕುಸ್ತಿ ಪಂದ್ಯ ಮತ್ತು ಅವರ ಜೀವನ ವಿಧಾನದಲ್ಲಿ ಬದಲಾವಣೆ. ಶಿರಡಿಯಲ್ಲಿ ಮೊದೀನ್ ತಂಬೋಲಿ ಎಂಬ ಕುಸ್ತಿಪಟು ಇದ್ದ. ಕೆಲವು ವಿಷಯಗಳ ಬಗ್ಗೆ ಬಾಬಾ ಮೊದೀನ್ ಜೊತೆ ಒಪ್ಪಲಿಲ್ಲ ಮತ್ತು ಅವರ ನಡುವೆ ಜಗಳವಾಯಿತು. ಇದರಲ್ಲಿ ಬಾಬಾ ಸೋತರು. ಅಂದಿನಿಂದ ಬಾಬಾ ತಮ್ಮ ಉಡುಗೆ ತೊಡುಗೆ ಮತ್ತು ಜೀವನ ವಿಧಾನವನ್ನು ಬದಲಾಯಿಸಿದರು. ಅವರು ಕಫ್ನಿ ಮತ್ತು ಸೊಂಟದ ಪಟ್ಟಿ ಧರಿಸಲು ಪ್ರಾರಂಭಿಸಿದರು ಮತ್ತು ಅವರ ತಲೆಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡರು. ಅವರು ಒಂದು ಚೀಲವನ್ನು ತಮ್ಮ ಆಸನವಾಗಿ, ಇನ್ನೊಂದು ಚೀಲವನ್ನು ತಮ್ಮ ಹಾಸಿಗೆಯಾಗಿ ಬಳಸಿದರು ಮತ್ತು ಹಳಸಿದ ಚಿಂದಿ ಬಟ್ಟೆಗಳನ್ನು ಧರಿಸುವುದರಲ್ಲಿ ತೃಪ್ತರಾಗಿದ್ದರು. ಅವರು ಯಾವಾಗಲೂ ಬಡತನವು ರಾಜತ್ವಕ್ಕಿಂತ ಉತ್ತಮ ಮತ್ತು ಪ್ರಭುತ್ವಕ್ಕಿಂತ ಉತ್ತಮ ಎಂದು ಹೇಳುತ್ತಿದ್ದರು. ಭಗವಂತ ಯಾವಾಗಲೂ ಬಡವರ ಸ್ನೇಹಿತ. ಸಾಯಿಬಾಬಾ ಜನರೊಂದಿಗೆ ಹೆಚ್ಚು ಸಂವಹನ ನಡೆಸಲಿಲ್ಲ. ಪ್ರಶ್ನಿಸಿದಾಗ ಮಾತ್ರ ಅವರು ಉತ್ತರಗಳನ್ನು ನೀಡುತ್ತಿದ್ದರು. ಹಗಲಿನಲ್ಲಿ ಅವರು ಬೇವಿನ ಮರದ ಕೆಳಗೆ ಅಥವಾ ಕೆಲವೊಮ್ಮೆ ಹೊಳೆಯ ಬಳಿಯ ಮರದ ಕೊಂಬೆಯ ನೆರಳಿನಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಮಧ್ಯಾಹ್ನ ಅವರು ಯಾದೃಚ್ಛಿಕವಾಗಿ ನಡೆದುಕೊಂಡು ಹೋಗುತ್ತಿದ್ದರು ಮತ್ತು ಕೆಲವೊಮ್ಮೆ ನಿಮಗಾಂಡ್ಗೆ ಹೋಗುತ್ತಿದ್ದರು. ಅಲ್ಲಿ ಅವರು ಬಾಳಾಸಾಹೇಬ್ ಡೆಂಗಲೆ ಅವರ ಮನೆಗೆ ಆಗಾಗ್ಗೆ ಹೋಗುತ್ತಿದ್ದರು. ಬಾಬಾ ಬಾಳಾಸಾಹೇಬನನ್ನು ಪ್ರೀತಿಸುತ್ತಿದ್ದರು. ಅವರ ಕಿರಿಯ ಸಹೋದರ ನಾನಾಸಾಹೇಬನಿಗೆ ಮಕ್ಕಳಿರಲಿಲ್ಲ, ಆದರೂ ಅವರು 2ನೇ ಬಾರಿಗೆ ವಿವಾಹವಾದರು. ಬಾಳಾಸಾಹೇಬರು ನಾನಾಸಾಹೇಬರನ್ನು ಸಾಯಿಬಾಬಾರವರ ದರ್ಶನಕ್ಕೆ ಕಳುಹಿಸಿದರು ಮತ್ತು ಸ್ವಲ್ಪ ಸಮಯದ ನಂತರ ಬಾಬಾರವರ ಕೃಪೆಯಿಂದ ನಾನಾಸಾಹೇಬರಿಗೆ ಒಬ್ಬ ಮಗನಿದ್ದನು. ಅಂದಿನಿಂದ ಜನರು ಸಾಯಿಬಾಬಾರವರನ್ನು ನೋಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲು ಪ್ರಾರಂಭಿಸಿದರು. ಅವರ ಖ್ಯಾತಿ ಹರಡಲು ಪ್ರಾರಂಭಿಸಿತು ಮತ್ತು ಅಹ್ಮದ್ನಗರವನ್ನು ತಲುಪಿತು. ನಾನಾಸಾಹೇಬ್ ಚಂದೋರ್ಕರ್, ಕೇಶವ್ ಚಿದಂಬರ್ ಮತ್ತು ಇತರ ಅನೇಕರು ಶಿರಡಿಗೆ ಬರಲು ಪ್ರಾರಂಭಿಸಿದರು. ಬಾಬಾ ಹಗಲಿನಲ್ಲಿ ಭಕ್ತರಿಂದ ಸುತ್ತುವರೆದಿದ್ದರು ಮತ್ತು ರಾತ್ರಿಯಲ್ಲಿ ಹಳೆಯ ಮತ್ತು ಶಿಥಿಲಗೊಂಡ ಮಸೀದಿಯಲ್ಲಿ ಮಲಗಿದ್ದರು. ಈ ಸಮಯದಲ್ಲಿ ಬಾಬಾರವರ ಸಾಮಗ್ರಿಗಳಲ್ಲಿ ಪೈಪ್, ತಂಬಾಕು, ತವರದ ಪಾತ್ರೆ, ಉದ್ದವಾದ ಹರಿಯುವ ನಿಲುವಂಗಿ, ಅವರ ತಲೆಯ ಸುತ್ತ ಬಟ್ಟೆಯ ತುಂಡು ಮತ್ತು ಅವರು ಯಾವಾಗಲೂ ತಮ್ಮೊಂದಿಗೆ ಇಟ್ಟುಕೊಂಡಿದ್ದ ಸಣ್ಣ ಕೋಲು ಇದ್ದವು. ಅವರ ತಲೆಯ ಮೇಲಿನ ಬಿಳಿ ಬಟ್ಟೆಯ ತುಂಡು ಜಡೆ ಕೂದಲಿನಂತೆ ತಿರುಚಲ್ಪಟ್ಟಿತು ಮತ್ತು ಅವರ ಎಡಕಿವಿಯಿಂದ ಬೆನ್ನಿಗೆ ಹರಿಯಿತು. ಇದನ್ನು ವಾರಗಳವರೆಗೆ ತೊಳೆಯಲಾಗುತ್ತಿರಲಿಲ್ಲ. ಅವರು ಯಾವುದೇ ಬೂಟುಗಳು ಅಥವಾ ಸ್ಯಾಂಡಲ್ಗಳನ್ನು ಧರಿಸುತ್ತಿರಲಿಲ್ಲ. ದಿನದ ಹೆಚ್ಚಿನ ಸಮಯ ಒಂದು ಚೀಲ ಅವರ ಆಸನವಾಗಿತ್ತು. ಅವರು ಬಟ್ಟೆಯ ಸೊಂಟಕ್ಕೆ ಒಂದು ಪಟ್ಟಿ ಧರಿಸಿದ್ದರು ಮತ್ತು ಚಳಿಯನ್ನು ದೂರವಿಡಲು ಅವರು ಯಾವಾಗಲೂ ದುನಿಯಾ ಪವಿತ್ರ ಬೆಂಕಿಯ ಮುಂದೆ ಕುಳಿತು ದಕ್ಷಿಣಕ್ಕೆ ಎದುರಾಗಿ ಎಡಗೆಯನ್ನು ಮರದ ಕಂಬಿಯ ಮೇಲೆ ಇರಿಸಿ ಕುಳಿತಿದ್ದರು. ಆ ದುನಿಯಲ್ಲಿ ಅವರು ಅಹಂಕಾರ, ಆಸೆಗಳು ಮತ್ತು ಅವರ ಎಲ್ಲಾ ಆಲೋಚನೆಗಳನ್ನು ಅರ್ಪಿಸಿದರು ಮತ್ತು ಯಾವಾಗಲೂ ಅಲ್ಲಾ ಮಾಲಿಕ್, ದೇವರು ಏಕೈಕ ಮಾಲೀಕ ಎಂಬ ಪದಗಳನ್ನು ಹೇಳುತ್ತಿದ್ದರು. ಅವರು ಕುಳಿತಿದ್ದ ಮಸೀದಿಗೆ 2 ಕೋಣೆಗಳಿದ್ದವು. 1912ರ ನಂತರ ಒಂದು ಬದಲಾವಣೆಯಾಯಿತು. ಹಳೆಯ ಮಸೀದಿಯನ್ನು ದುರಸ್ತಿ ಮಾಡಲಾಯಿತು ಮತ್ತು ಪಾದಚಾರಿ ಮಾರ್ಗವನ್ನು ನಿರ್ಮಿಸಲಾಯಿತು.
ಬಾಬಾ ಈ ಮಸೀದಿಯಲ್ಲಿ ವಾಸಿಸಲು ಬರುವ ಮೊದಲು ಅವರು ಟಕಿಯಾ ಎಂಬ ಸ್ಥಳದಲ್ಲಿ ದೀರ್ಘಕಾಲ ವಾಸಿಸುತ್ತಿದ್ದರು. ಅಲ್ಲಿ ಅವರ ಕಾಲುಗಳಿಗೆ ಸಣ್ಣ ಗಂಟೆಗಳನ್ನು ಕಟ್ಟಿಕೊಂಡು ಬಾಬಾ ಸುಂದರವಾಗಿ ನೃತ್ಯ ಮಾಡುತ್ತಿದ್ದರು ಮತ್ತು ಕೋಮಲ ಪ್ರೀತಿಯಿಂದ ಹಾಡುತ್ತಿದ್ದರು. ನೀರನ್ನು ಎಣ್ಣೆಯಾಗಿ ಪರಿವರ್ತಿಸುವುದು. ಸಾಯಿಬಾಬಾರಿಗೆ ದೀಪಗಳೆಂದರೆ ತುಂಬಾ ಇಷ್ಟ. ಅವರು ಅಂಗಡಿಯವರಿಂದ ಎಣ್ಣೆ ತೆಗೆದುಕೊಂಡು ಮಸೀದಿಯಲ್ಲಿ ರಾತ್ರಿಯಿಡೀ ದೀಪಗಳನ್ನು ಉರಿಸುತ್ತಿದ್ದರು. ಇದು ಸ್ವಲ್ಪ ಸಮಯದವರೆಗೆ ನಡೆಯಿತು. ಒಮ್ಮೆ ಉಚಿತವಾಗಿ ಎಣ್ಣೆ ಪೂರೈಸುವ ಅಂಗಡಿಯವರು ಭೇಟಿಯಾಗಿ ಅವರಿಗೆ ಇನ್ನು ಮುಂದೆ ಎಣ್ಣೆ ನೀಡದಿರಲು ನಿರ್ಧರಿಸಿದರು. ಬಾಬಾ ಎಣ್ಣೆ ಕೇಳಲು ಹೋದಾಗ ಅವರೆಲ್ಲರೂ ನಿರಾಕರಿಸಿದರು. ವಿಚಲಿತರಾಗದೆ ಬಾಬಾ ಮಸೀದಿಗೆ ಹಿಂತಿರುಗಿ ದೀಪಗಳಿಗೆ ಒಣಗಿದ ಬತ್ತಿಗಳನ್ನು ಹಾಕಿದರು. ಅಂಗಡಿಯವರು ಅವರನ್ನು ಕುತೂಹಲದಿಂದ ನೋಡುತ್ತಿದ್ದರು. ಬಾಬಾ ಕೆಲವು ಹನಿ ಎಣ್ಣೆಯನ್ನು ಹೊಂದಿದ್ದ ತಮ್ಮ ತವರ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ನೀರು ಸುರಿದು ಅದನ್ನು ಕುಡಿದು ಅದನ್ನು ಮತ್ತೆ ಪಾತ್ರೆಗೆ ಉಗುಳಿದರು. ಈ ರೀತಿ ತವರ ಪಾತ್ರೆಯನ್ನು ಪವಿತ್ರಗೊಳಿಸಿದ ನಂತರ ಅವರು ಮತ್ತೆ ತವರ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಎಲ್ಲಾ ದೀಪಗಳನ್ನು ಅದರಿಂದ ತುಂಬಿಸಿ ಬೆಳಗಿಸಿದರು. ವೀಕ್ಷಿಸುತ್ತಿದ್ದ ಅಂಗಡಿಯವರ ಆಶ್ಚರ್ಯ ಮತ್ತು ನಿರಾಶೆಗೆ ದೀಪಗಳು ಉರಿಯಲು ಪ್ರಾರಂಭಿಸಿದವು ಮತ್ತು ಇಡೀ ರಾತ್ರಿ ಉರಿಯುತ್ತಲೇ ಇದ್ದವು. ಅಂಗಡಿಯವರು ಪಶ್ಚಾತ್ತಾಪಪಟ್ಟು ಕ್ಷಮೆಯಾಚಿಸಿದರು. ಬಾಬಾ ಅವರನ್ನು ಕ್ಷಮಿಸಿ ಭವಿಷ್ಯದಲ್ಲಿ ಹೆಚ್ಚು ಸತ್ಯವಂತರಾಗಿರಲು ಕೇಳಿಕೊಂಡರು. ನಕಲಿ ಗುರು ಜವಾಹರ್ ಅಲಿ. ಮೇಲೆ ತಿಳಿಸಿದ ಕುಸ್ತಿ ಪಂದ್ಯದ 5 ವರ್ಷಗಳ ನಂತರ ಅಹ್ಮದ್ನಗರದ ಜವಾಹರ್ ಅಲಿ ಎಂಬ ಫಕೀರನು ತನ್ನ ಶಿಷ್ಯರೊಂದಿಗೆ ರಹತಾಗೆ ಬಂದು ವೀರಭದ್ರ ದೇವಸ್ಥಾನದ ಬಳಿಯ ವಿಶಾಲವಾದ ಕೋಣೆಯಲ್ಲಿ ವಾಸಿಸುತ್ತಿದ್ದನು. ಆ ಫಕೀರನು ಪಾಂಡಿತ್ಯವುಳ್ಳವನಾಗಿದ್ದನು, ಸಂಪೂರ್ಣ ಕುರಾನ್ ಅನ್ನು ಕಂಠಪಾಠ ಮಾಡಿದ್ದನು ಮತ್ತು ಸಿಹಿಯಾದ ನಾಲಿಗೆಯನ್ನು ಹೊಂದಿದ್ದನು. ಹಳ್ಳಿಯ ಅನೇಕ ಧಾರ್ಮಿಕ ಮತ್ತು ಧರ್ಮನಿಷ್ಠ ಜನರು ಅವನ ಬಳಿಗೆ ಬಂದು ಅವನನ್ನು ಗೌರವಿಸಲು ಪ್ರಾರಂಭಿಸಿದನು. ಈ ಜನರ ಸಹಾಯದಿಂದ ಅವನು ವೀರಭದ್ರ ದೇವಸ್ಥಾನದ ಬಳಿ ಒಂದು ಈದ್ಗಾ ದಿನದಂದು ಮುಸ್ಲಿಮರು ಪ್ರಾರ್ಥಿಸುವ ಗೋಡೆ ನಿರ್ಮಿಸಲು ಪ್ರಾರಂಭಿಸಿದನು. ಈ ಸಂಬಂಧದ ಬಗ್ಗೆ ಸ್ವಲ್ಪ ಜಗಳವಾಯಿತು. ಇದರಿಂದಾಗಿ ಜವಾಹರ್ ಅಲಿ ರಹತಾವನ್ನು ಬಿಡಬೇಕಾಯಿತು. ನಂತರ ಅವನು ಶಿರಡಿಗೆ ಬಂದು ಬಾಬಾ ಜೊತೆ ಮಸೀದಿಯಲ್ಲಿ ವಾಸಿಸುತ್ತಿದ್ದನು. ಜನರು ಅವನ ಸಿಹಿ ಮಾತುಗಳಿಂದ ಸೆರೆಹಿಡಿಯಲ್ಪಟ್ಟರು ಮತ್ತು ಅವನು ಬಾಬಾನನ್ನು ತನ್ನ ಶಿಷ್ಯ ಎಂದು ಕರೆಯಲು ಪ್ರಾರಂಭಿಸಿದನು. ಬಾಬಾ ಆಕ್ಷೇಪಿಸಲಿಲ್ಲ ಮತ್ತು ಅವನ ಶಿಷ್ಯನಾಗಲು ಒಪ್ಪಿಕೊಂಡರು. ನಂತರ ಗುರು ಮತ್ತು ಅವನ ಶಿಷ್ಯ ಇಬ್ಬರೂ ರಹತಾಗೆ ಹಿಂತಿರುಗಿ ಅಲ್ಲಿ ವಾಸಿಸಲು ನಿರ್ಧರಿಸಿದರು. ಗುರುವಿಗೆ ತನ್ನ ಶಿಷ್ಯನ ಮೌಲ್ಯ ತಿಳಿದಿರಲಿಲ್ಲ, ಆದರೆ ಶಿಷ್ಯನಿಗೆ ಗುರುವಿನ ದೋಷಗಳ ಬಗ್ಗೆ ತಿಳಿದಿತ್ತು. ಆದರೂ ಬಾಬಾ ಅಲಿಯನ್ನು ಎಂದಿಗೂ ಅಗೌರವಿಸಲಿಲ್ಲ ಮತ್ತು ಶಿಷ್ಯನಾಗಿ ಅವನ ಕರ್ತವ್ಯಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಲಿಲ್ಲ. ಅವರು ಗುರುವನ್ನು ವಿವಿಧ ರೀತಿಯಲ್ಲಿ ಸೇವಿಸಿದರು. ಅವರು ಕೆಲವೊಮ್ಮೆ ಶಿರಡಿಗೆ ಬರುತ್ತಿದ್ದರು, ಆದರೆ ಅವರು ಮುಖ್ಯವಾಗಿ ರಹತಾದಲ್ಲಿ ವಾಸಿಸುತ್ತಿದ್ದರು. ಶಿರಡಿಯಲ್ಲಿ ಬಾಬಾ ಅವರ ಪ್ರೀತಿಯ ಭಕ್ತರಿಗೆ ಬಾಬಾ ತಮ್ಮಿಂದ ದೂರದಲ್ಲಿ ರಹತಾದಲ್ಲಿ ವಾಸಿಸುತ್ತಿರುವುದು ಇಷ್ಟವಾಗಲಿಲ್ಲ. ಆದ್ದರಿಂದ ಅವರು ಬಾಬಾ ಅವರನ್ನು ಶಿರಡಿಗೆ ಕರೆತರಲು ಅಲ್ಲಿಗೆ ಹೋದರು. ಅವರು ಈದ್ಗಾ ಬಳಿ ಬಾಬಾ ಅವರನ್ನು ಭೇಟಿಯಾಗಿ ತಾವು ಬಂದ ಉದ್ದೇಶವನ್ನು ಹೇಳಿದಾಗ ಬಾಬಾ ಫಕೀರನು ಕೋಪಗೊಂಡ ವ್ಯಕ್ತಿ ಮತ್ತು ಬಾಬಾ ಅವರನ್ನು ಹೋಗಲು ಬಿಡುವುದಿಲ್ಲ ಎಂದು ಹೇಳಿದರು. ಆದ್ದರಿಂದ ಫಕೀರನು ಹಿಂತಿರುಗುವ ಮೊದಲು ಅವರು ಶಿರಡಿಗೆ ಹಿಂತಿರುಗುವುದು ಉತ್ತಮ. ಅವರು ಮಾತನಾಡುತ್ತಿರುವಾಗ ಜವಾಹರ್ ಅಲಿ ಬಂದು ತನ್ನ ಶಿಷ್ಯನನ್ನು ಕರೆದೊಯ್ಯಲು ಪ್ರಯತ್ನಿಸಿದ್ದಕ್ಕಾಗಿ ಅವರ ಮೇಲೆ ತುಂಬಾ ಕೋಪಗೊಂಡರು. ಸ್ವಲ್ಪ ಚರ್ಚೆ ಮತ್ತು ವಾಗ್ವಾದ ನಡೆಯಿತು ಮತ್ತು ಅಂತಿಮವಾಗಿ ಗುರು ಮತ್ತು ಶಿಷ್ಯ ಇಬ್ಬರೂ ಶಿರಡಿಗೆ ಹಿಂತಿರುಗಬೇಕೆಂದು ನಿರ್ಧರಿಸಲಾಯಿತು. ಆದ್ದರಿಂದ ಅವರು ಹಿಂತಿರುಗಿ ಶಿರಡಿಯಲ್ಲಿ ವಾಸಿಸುತ್ತಿದ್ದರು. ಆದರೆ ಕೆಲವು ದಿನಗಳ ನಂತರ ಗುರುವನ್ನು ದೇವಿದಾಸ್ ಪರೀಕ್ಷಿಸಿದನು ಮತ್ತು ಅವರು ಕೊರತೆಯಿರುವುದು ಕಂಡುಬಂದಿತು. ಬಾಬಾ ಮದುವೆ ತಂಡದವರೊಂದಿಗೆ ಶಿರಡಿಗೆ ಬರುವ 12 ವರ್ಷಗಳ ಮೊದಲು ದೇವಿದಾಸರು, ಆಗ ಸುಮಾರು 10 ಅಥವಾ 11 ವರ್ಷ ವಯಸ್ಸಿನವರು, ಶಿರಡಿಗೆ ಬಂದು ಮಾರುತಿ ದೇವಸ್ಥಾನದಲ್ಲಿ ವಾಸಿಸುತ್ತಿದ್ದರು. ದೇವದಾಸರು ಉತ್ತಮ ಮುಖಚರ್ಯೆ, ಅದ್ಭುತ ಕಣ್ಣುಗಳು, ನಿರ್ಲಿಪ್ತತೆ ಮತ್ತು ಜ್ಞಾನಿಯಾಗಿದ್ದರು. ಅನೇಕ ಜನರು, ತಾತ್ಯ ಕೋಟೆ, ಕಾಶಿನಾಥ್ ಮತ್ತು ಇತರರು ಅವರನ್ನು ತಮ್ಮ ಗುರುಗಳೆಂದು ಪರಿಗಣಿಸಿದರು. ಅವರು ಜವಾಹರ್ ಅಲಿಯನ್ನು ಅವರ ಬಳಿಗೆ ಕರೆತಂದರು ಮತ್ತು ನಂತರದ ವಾದದಲ್ಲಿ ಜವಾಹರ್ ಸೋತು ಶಿರಡಿಯಿಂದ ಓಡಿಹೋದರು. ಅವರು ಬಿಜಾಪುರದಲ್ಲಿ ವಾಸಿಸುತ್ತಿದ್ದರು ಮತ್ತು ಹಲವು ವರ್ಷಗಳ ನಂತರ ಶಿರಡಿಗೆ ಹಿಂತಿರುಗಿ ಸಾಯಿಬಾಬಾ ಅವರ ಮುಂದೆ ನಮಸ್ಕರಿಸಿದರು. ತಾವು ಗುರು ಮತ್ತು ಸಾಯಿಬಾಬಾ ಅವರ ಶಿಷ್ಯ ಎಂಬ ಭ್ರಮೆ ದೂರವಾಯಿತು ಮತ್ತು ಅವರು ನಿಜವಾಗಿಯೂ ಪಶ್ಚಾತ್ತಾಪಪಟ್ಟಂತೆ ಸಾಯಿಬಾಬಾ ಅವರನ್ನು ಗೌರವದಿಂದ ನಡೆಸಿಕೊಂಡರು. ಈ ಸಂದರ್ಭದಲ್ಲಿ ಸಾಯಿಬಾಬಾ ನಿಜವಾದ ನಡವಳಿಕೆಯ ಮೂಲಕ ಅತ್ಯುನ್ನತ ಗುರಿಯನ್ನು, ಸ್ವಯಂ ಸಾಕ್ಷಾತ್ಕಾರವನ್ನು ಪಡೆಯಲು ಶಿಷ್ಯನ ಕರ್ತವ್ಯಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ತೋರಿಸಿದರು. ಈ ಕಥೆಯನ್ನು ಇಲ್ಲಿ ಮಹಲ್ಸಾಪತಿ ಬಾಬಾ ಅವರ ಮಹಾನ್ ಭಕ್ತ ಅವರ ಆವೃತ್ತಿಯ ಪ್ರಕಾರ ಹೇಳಲಾಗಿದೆ.
ಶ್ರೀ ಸಾಯಿ ಅವರಿಗೆ ನಮಸ್ಕರಿಸಿ ಎಲ್ಲರಿಗೂ ಶಾಂತಿ ಸಿಗಲಿ.